ನಮಸ್ಕಾರ ವಿದ್ಯಾರ್ಥಿಗಳೇ. ದೀವಿಗೆ ಕ್ಲಾಸಸ್ ಪ್ರೈವೇಟ್ ಲಿಮಿಟೆಡ್ ಮಲ್ಲೇಶ್ವರಂ ವತಿಯಿಂದ ನಾವೀಗ ದ್ವಿತೀಯ ಪಿ ಯು ಸಿ ಪಾಠಗಳನ್ನು ಮಾಡ್ತಾ ಇದ್ದೀವಿ. ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಡಿಫರೆನ್ಷಿಯೇಷನ್ ಚಾಪ್ಟರ್ನ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ 32 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. 33ರ ನಂತರದ ಪ್ರಶ್ನೆಗಳು ಈಗ ಪ್ರಾರಂಭ ಆಗ್ತಾ ಇದೆ. ಡಿಫರೆನ್ಷಿಯೇಟ್ ದಿ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಿದೆ. ಇದೆಲ್ಲ ಸಿಂಪಲ್ ಚೈನ್ ರೂಲ್ ಅಥವಾ ಇಂಪ್ಲಿಸಿಟ್ ಫಂಕ್ಷನ್ಗೆ ಸಂಬಂಧಿಸಿರುವಂಥದ್ದು. ಪ್ರಶ್ನೆ y is equal to root of e power root of x. Therefore, what is dy by dx? Root the differentiation ಏನು 1 by 2 root e power root x ಇದೆ, ಅದನ್ನು ಹಾಗೆ ಬರೀತೀನಿ. ಮತ್ತೆ you have to differentiate e power root x. e power root x differentiation is e power root x. ರೂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು 1 by 2 ರೂಟ್ ಎಕ್ಸ್ ಅಂದರೆ 2 into 2 4 ಆಯಿತು. ರೂಟ್ ಆಫ್ ಇ ಪವರ್ ರೂಟ್ ಎಕ್ಸ್ ಹಾಗೆ ಇದೆ ಇಂಟು ರೂಟ್ ಎಕ್ಸ್. ಅರ್ಥ ಆಗ್ತಾ ಇದೆಯಾ? 2 into 2 4 ರೂಟ್ ಆಫ್ ಇ ಪವರ್ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಇ ಪವರ್ ರೂಟ್ ಎಕ್ಸ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇ ಪವರ್ ರೂಟ್ ಎಕ್ಸ್ ಬೈ 4 times ರೂಟ್ ಎಕ್ಸ್ ಇಂಟು ರೂಟ್ ಆಫ್ ಇ ಪವರ್ ರೂಟ್ ಎಕ್ಸ್. ರೈಟ್? ಸೊ ದಿಸ್ ಈಸ್ ಆ್ಯಕ್ಚುಲಿ ವೈ ಡ್ಯಾಶ್. ವೈ ಡ್ಯಾಶಿನ ವ್ಯಾಲ್ಯೂ ಇದಾಗಿದೆ ವಿದ್ಯಾರ್ಥಿಗಳೇ. ನಿಮಗಿದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿರೋ ಪ್ರಶ್ನೆಗಳು. ರೈಟ್? ಇದೆಲ್ಲ 1 ಮಾರ್ಕ್ಗೆ ಕೇಳುವಂಥದ್ದಷ್ಟೇ. ರೈಟ್? ಮುಂದಿನ ಕ್ವಶನು ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಅಂತ. ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್. ದೇರ್ ಫೋರ್ ವಾಟ್ ಈಸ್ ವೈ ಡ್ಯಾಶ್? ಲಾಗ್ ಆಫ್ ಈ ಲಾಗ್ ಎಕ್ಸನ್ನು ಟಿ ಅಂದ್ಕೊಂಡ್ರೆ 1 by ಟಿ ಆಯಿತು. ಅಂದರೆ ಲಾಗ್ ಆಫ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 by ಲಾಗ್ ಎಕ್ಸ್ ಆಯಿತು. ಮತ್ತು ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಅಂದರೆ 1 by ಎಕ್ಸ್ ಲಾಗ್ ಎಕ್ಸ್. ಅರ್ಥ ಆಯ್ತಲ್ವಾ? 1 by ಎಕ್ಸ್ ಲಾಗ್ ಎಕ್ಸ್. ರೈಟ್? ಡೈರೆಕ್ಟ್ ಕ್ವಶನ್ಸ್ ಇವೆಲ್ಲ 1 ಮಾರ್ಕ್ ಕೇಳುವಂಥದ್ದು, ಸಿ ಇ ಟಿನಲ್ಲೋ ಅಥವಾ ಇನ್ಯಾವುದರಲ್ಲೋ ಎಕ್ಸಾಮಲ್ಲಿ ಕೇಳುವಂಥದ್ದು. ನೆಕ್ಸ್ಟ್ ಕ್ವಶನು ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬೈ ಲಾಗ್ ಎಕ್ಸ್. y is equal to cos x by log x. Therefore, what is dy by dx? Denominator square ಅಂದರೆ log x square. log x into differentiation of numerator. Numerator differentiation is minus sin x. minus. cos x ಅನ್ನು ಹಾಗೆ ಇಡ್ತೀರಿ. Differentiation of log x is 1 minus. Denominator square, denominator into numerator dash minus numerator into denominator dash. ಅಂದರೆ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಎರಡೂ ಕಡೆ ಇದೆ, ಕಾಮನ್ ತಗೊಂಡು ಬಿಡ್ತಾ ಇದ್ದೀನಿ. ಸೈನ್ ಎಕ್ಸ್ ಲಾಗ್ ಎಕ್ಸ್ ಆಯ್ತಲ್ವಾ, ಪ್ಲಸ್ ಸೈನ್ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ರೈಟ್ ಕಾಸ್ ಎಕ್ಸ್ ಬೈ ಎಕ್ಸ್, ಕಾಸ್ ಎಕ್ಸ್ ಹೋಲ್ ಬೈ ಎಕ್ಸ್ ಡಿವೈಡೆಡ್ ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಇದನ್ನು ನೀವು ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ಎಕ್ಸ್ ಇಲ್ಲಿಗೆ ಬರೆದು ಎಕ್ಸಿನ ಡಿನಾಮಿನೇಟರ್ ಕೂಡ ಬರ್ಕೋಬೋದು. ಬಟ್ ಪರವಾಗಿಲ್ಲ ವಿದ್ಯಾರ್ಥಿಗಳೇ, ಇಷ್ಟು ಸಾಕು ನಿಮಗೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಇದೆಲ್ಲ ತುಂಬ ಸಿಂಪಲ್ಲು ಮತ್ತು ಮೆಕ್ಯಾನಿಕಲ್ ಆಗಿರುವಂಥದ್ದೇ. ಸೊ ನೆಕ್ಸ್ಟ್ ಕ್ವಶನ್ನು ವೈ ಈಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್. ದೇರ್ ಫೋರ್ ವಾಟ್ ಈಸ್ ಡಿ ವೈ ಬೈ ಡಿ ಎಕ್ಸ್? ಸೊ ಕಾಸ್ ಬದಲು ಡಿಫ್ರೆನ್ಷಿಯೇಷನ್ ಬರೆದಾಗ ಮೈನಸ್ ಸೈನ್ ಅಂತ ಬರಿತೀನಿ. ಒಳಗಡೆ ಲಾಗ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಹಾಗೆ ಇದೆ ಇಂಟು ಲಾಗ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್. ಈ ಮೈನಸ್ ಸೈನ್ ನೆನ್ಪಿಟ್ಕೊಳ್ಳಿ. ಲಾಗ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 by ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಅಂತ ಆಯಿತು. ಇದು ನೀನು ಫರ್ದರ್ ಸಿಂಪ್ಲಿಫಿಕೇಷನ್ ಏನು ಬೇಕಾಗಿಲ್ಲ, ಇಷ್ಟೇ ಸಾಕು ವಿದ್ಯಾರ್ಥಿಗಳೇ. ಸೊ ಇದನ್ನೇನು ಸಿಂಪ್ಲಿಫೈ ಮಾಡುವಂಥದ್ದು ಏನೂ ಇಲ್ಲ, ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ನು ಅಫಿಷಿಯಲಿ ವಿ ಆರ್ ಎಂಟ್ರಿಂಗ್ ಇಂಟಿಗ್ರೇಷನ್ ಬೈ ದಿ ಮೆಥಡ್ ಆಫ್ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಯೂಸಿಂಗ್ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್. ನೋಡಿ, ಇದು y is equal to e ಪವರ್ ಎಕ್ಸ್ ಇದ್ರೆ e ಪವರ್ ಎಕ್ಸ್ ಬರೀತಾ ಇದ್ವಿ, ಎಕ್ಸ್ ಪವರ್ ಇ ಬರೆದಿದ್ರೆ ಇ ಎಕ್ಸ್ ಟು ದ ಪವರ್ ಆಫ್ ಇ ಮೈನಸ್ 1 ಬರೀತಾ ಇದ್ವಿ. ಬಟ್ ಇಲ್ಲಿರೋದು y is equal to ಎಕ್ಸ್ ಪವರ್ ಎಕ್ಸ್. ಬೇಸ್ ಕೂಡ ವೇರಿಯಬಲ್ಲು, ಪವರ್ ಕೂಡ ವೇರಿಯಬಲ್. ಎರಡೂ ವೇರಿಯಬಲ್ ಇರುವಂಥ ಸಂದರ್ಭದಲ್ಲಿ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್. Therefore, log y is equal to log of ಎಕ್ಸ್ ಪವರ್ ಎಕ್ಸ್ ಅಂದರೆ ಪಕ್ಕಕ್ಕೆ ಬಂತು
ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಲಾಗ್ ವೈ ಡಿಫ್ರೆನ್ಶಿಯೇಷನ್ ಏನು 1/y ಇಂಟು dy by dx is equal to x into differentiation of log x is 1/x plus log x into differentiation of x is 1. ಅರ್ಥ ಆಗ್ತಾ ಇದೆಯಾ? ಸಿ ಲಾಗ್ ವೈ is equal to x log x ಆಯಿತು. ಡಿಫ್ರೆನ್ಶಿಯೇಟ್ ಮಾಡಿದಾಗ ಲಾಗ್ ವೈ ಡಿಫ್ರೆನ್ಶಿಯೇಷನ್ 1/y ಇಂಟು dy by dx. ಲಾಗ್ ಎಕ್ಸ್ ಆಗಿದ್ರೆ ಬರೀ 1/x ಬರಿತಾ ಇದ್ವಿ. ದಿಸ್ ಇಂಪ್ಲೈಸ್ dy by dx is equal to y ಅನ್ನೋದು ರೈಟ್ ಸೈಡ್ಗೆ ಹೋಯ್ತಲ್ವಾ, y ಹಾಗೆ ಬರಿತೀನಿ 1 ಪ್ಲಸ್ ಲಾಗ್ ಎಕ್ಸ್ ಆಯಿತು. ಬಟ್ ಆ್ಯಕ್ಚುಲಿ y ಅಂದರೆ ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ ಪವರ್ ಎಕ್ಸ್ ಅಲ್ವಾ. ಇಟ್ ಈಸ್ ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್. ವಿದ್ಯಾರ್ಥಿಗಳೇ, ಇನ್ನು ಮುಂದಕ್ಕೆ ಈ ಎಕ್ಸ್ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಅಂತ ಬಂದಾಗೆಲ್ಲ ನಾನು ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಅಂತ ನೇರವಾಗಿ ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀನಿ. ರೈಟ್, ಇದು ಲಾಗರ್ಥಮಿಕ್ ಡಿಫ್ರೆನ್ಷಿಯೇಷನ್ನ ಮೊದಲನೇ ಪ್ರಶ್ನೆ. ಎರಡನೇ ಕ್ವಶನ್, ಆ್ಯಕ್ಚುಲಿ ದಿಸ್ ಈಸ್ ಕಮಿಂಗ್ ಅಂಡರ್ ಲಾಗರ್ಥಮಿಕ್ ಡಿಫ್ರೆನ್ಷಿಯೇಷನ್ ಓನ್ಲಿ, ಬಟ್ ನಾನು ಇದನ್ನು ನೇರವಾಗಿ ಮಾಡ್ತೀನಿ 3 ಟರ್ಮ್ ಹಾಕ್ಕೊಂಡು. ಲಾಗರ್ಥಮಿಕ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ಅಂತ ಹೇಳಿದಾಗ ಮಾತ್ರ ಮಾಡೋಣ. ಸೊ y ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ 2x ಕಾಸ್ 3x ಅಂತಿದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಯು ವಿ ಡಬ್ಲ್ಯೂ ರೂಲು ಅಂದರೆ dy by dx ಅಥವಾ y ಡ್ಯಾಶ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ 2x ಹಾಗೆ ಇಡ್ತೀನಿ ವಿದ್ಯಾರ್ಥಿಗಳೇ. ಕಾಸ್ ಎಕ್ಸ್ ಕಾಸ್ 2x ಹಾಗೆ ಇಟ್ಟೆ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ 3x ಅಂದರೆ ಮೈನಸ್ 3 ಸೈನ್ 3x ಆಯಿತು. ಪ್ಲಸ್ ನೆಕ್ಸ್ಟ್ ಏನು ಮಾಡ್ತೀನಿ, ಕಾಸ್ ಎಕ್ಸ್ ಕಾಸ್ 3x ಹಾಗೆ ಇಡ್ತೀನಿ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ 2x ಇದೆಯಲ್ಲ, ಮೈನಸ್ 2 ಸೈನ್ 3x ಆಯಿತು. 2 ಸೈನ್ 2x ಆಯಿತು. ತಿರ್ಗಾ ಪ್ಲಸ್ ಏನು ಮಾಡ್ತೀನಿ, ಕಾಸ್ 2x ಕಾಸ್ 3x ಕಾನ್ಸ್ಟೆಂಟ್ ಆಗಿ ಇಡ್ತಾ ಇದ್ದೀನಿ. ಕಾಸ್ 2x ಕಾಸ್ 3x ಅದನ್ನು ಚೇಂಜ್ ಮಾಡ್ತಾ ಇಲ್ಲ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್. ಈ ಬ್ರ್ಯಾಕೆಟಲ್ಲಿ ಬ್ಲ್ಯಾಕ್ ಕಲರಲ್ಲಿ ಬರೆದಿದ್ದನ್ನು ಅದು ಡಿಫ್ರೆನ್ಷಿಯೇಟ್ ಆಗಿರುವಂಥದ್ದು. ಈ ಬ್ಲೂ ಕಲರ್ ಅದನ್ನು ಫಿಕ್ಸ್ ಆಗಿಟ್ಟಿದ್ದೀವಿ, ಅದನ್ನೇನು ಚೇಂಜ್ ಮಾಡ್ತಾ ಇಲ್ಲ. ಇದು ಸಿಂಪಲ್ ಆಗಿರುವಂಥ ಒಂದು ಕ್ವಶನು. ಇದಕ್ಕೆ ಲಾಗರಿದಮ್ ಹಾಕೊಂಡು ಕೂಡ ಮಾಡ್ಬೋದು, ಅವಾಗಲೂ ನಿಮ್ಗೆ ಇದೇ ಥರದ ಆನ್ಸರೇ ಬರುತ್ತೆ. ನೆಕ್ಸ್ಟ್ ಕ್ವಶನು, y ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪವರ್ ಕಾಸ್ ಎಕ್ಸ್. ಅಪ್ಲೈ ಲಾಗ್ ಬೋತ್ ಸೈಡ್ಸ್. ಅಪ್ಲೈ ಲಾಗ್ ಬೋತ್ ಸೈಡ್ಸ್. ಇದು ಲಾಗರಿದಮಿಕ್ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿರೋದು. ದೇರ್ಫೋರ್ ಲಾಗ್ y ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಪವರ್ ಕಾಸ್ ಎಕ್ಸ್. Therefore, differentiate with respect to x ಮಾಡಿ. Differentiation of log y is 1/y into dy by dx is equal to, ನೋಡಿ ಈ ಕಾಸ್ ಎಕ್ಸ್ ಪಕ್ಕಕ್ಕೆ ಬರುತ್ತಲ್ವಾ, ದಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಬರೀತೀನಿ, ಮೈನಸ್ ಸೈನ್ ಎಕ್ಸ್, ಲಾಗ್ ಆಫ್ ಲಾಗ್ ಎಕ್ಸನ್ನು ಟಚ್ ಮಾಡ್ತಾ ಇಲ್ಲ, ಪ್ಲಸ್ ಕಾಸ್ ಎಕ್ಸ್ ಹಾಗೆ ಇಡ್ತೀನಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ 1/log x, ಅಗೇನ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ ಎಕ್ಸ್. ಗೊತ್ತಾಗ್ತಾ ಇದೆ ಅಲ್ವಾ? ದಿಸ್ ಇಂಪ್ಲೈಸ್ dy by dx is equal to y ಅನ್ನೋದು ಈ ಕಡೆಗೆ ಬರುತ್ತಲ್ವಾ, y ಅಂದ್ರೆ ಏನು, ಲಾಗ್ ಎಕ್ಸ್ ಪವರ್ ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ತುಂಬ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದು. ಇದನ್ನು ನೋಟ್ ಮಾಡ್ಕೊಳ್ಳಿ. ರೈಟ್, ಮುಂದಿನ ಪ್ರಶ್ನೆಗಳನ್ನು ನೆಕ್ಸ್ಟು ಇದರಲ್ಲಿ ಡಿಸ್ಕಸ್ ಮಾಡೋಣ. ವಿ ವಿಲ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್. ವಿಲ್ ಕಂಟಿನ್ಯೂ ದಿ ನೆಕ್ಸ್ಟ್ ಲೈನ್.